ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಈ ದಿನದಲ್ಲಿ ದೇವರ ವಾಕ್ಯ ಕೀರ್ತನೆ 34ನೇ ಅಧ್ಯಾಯ 18ನೇ ವಾಕ್ಯ ಹೀಗೆ ಹೇಳ್ತದೆ: ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಎಷ್ಟು ಒಳ್ಳೆ ವಾಕ್ಯ ಅಲ್ಲ? ನೀವು ಒಂದು ವೇಳೆ ಮುರಿದಂಥ ಸ್ಥಿತಿಗಳ ಮಧ್ಯದಲ್ಲಿರುವುದಾದ್ರೆ, ನೋವಿನ ಸ್ಥಿತಿಗಳ ಮಧ್ಯದಲ್ಲಿರುವುದಾದ್ರೆ, ನಿಮ್ಗೆ ಯಾರಾದರೂ ನೋವನ್ನು ಮಾಡಿರುವುದಾದ್ರೆ, ಒಂದು ವೇಳೆ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಮುರಿದು ಹೋದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಇರುವುದಾದ್ರೆ, ದೇವರ ವಾಕ್ಯ ಹೇಳ್ತದೆ ಯೆಹೋವನು ನಿಮಗೆ ನೆರವಾಗ್ತಾನೆ. ನೆರವಾಗೋದು ಅಷ್ಟೇ ಅಲ್ಲ, ಕುಗ್ಗಿ ಹೋದವರನ್ನ ಉದ್ಧರಿಸ್ತಾನಂತೆ. ಎಷ್ಟು ಒಳ್ಳೆ ದೇವರು ನೋಡ್ರಿ. ಕುಗ್ಗಿ ಹೋದವರು, ಎಲ್ಲ ಪರಿಸ್ಥಿತಿಗಳಲ್ಲಿ ಕುಗ್ಗಿ ಹೋದವರನ್ನ, ನೋವುಗಳಲ್ಲಿ ಕುಗ್ಗಿ ಹೋದವರನ್ನ, ಸಮಸ್ಯೆಗಳಲ್ಲಿ ಕುಗ್ಗಿ ಹೋದವರನ್ನ, ರೋಗಗಳಲ್ಲಿ ಕುಗ್ಗಿ ಹೋದವರನ್ನ, ಎಲ್ಲ ಚಿಂತೆಗಳಲ್ಲಿ ಕುಗ್ಗಿ ಹೋದವ್ರನ್ನ, ಮಕ್ಕಳನ್ನ ಕುರಿತಿರ್ಬೋದು, ಗಂಡನ ಕುರಿತಿರ್ಬೋದು, ನಿಮ್ಮ ಭವಿಷ್ಯದ ಕುರಿತಿರ್ಬೋದು, ನೀವು ಕುಗ್ಗಿ ಹೋಗಿರ್ಬೋದು ಪ್ರಿಯರೇ. ನೀವು ಮುರಿದಂಥ ಹೃದಯ ಉಳ್ಳವರಾಗಿರ್ಬೋದು ಪ್ರಿಯರೇ, ನಿಮ್ಮನ್ನ ದೇವರು ಉದ್ಧರಿಸ್ತಾನೆ. ಕುಗ್ಗಿ ಹೋಗಿರುವಂಥ ನಿಮ್ಮನ್ನ ಆತನ ಆಧರಿಸ್ತಾನೆ, ಸಂತೈಸ್ತಾನೆ. ನಿಮ್ಮ ಹೃದಯಗಳ ಗಾಯಗಳನ್ನ ಕಟ್ಟುವಂತ ಒಳ್ಳೆಯ ಕರ್ತನಾದ ಯೇಸು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಆತನು ನಮಗೆ ತಂದೆ ಆಗಿದ್ದಾನೆ, ಆತ ನಮ್ಮನ್ನು ಸಂತೈಸುವ ಆತನಾಗಿದ್ದಾನೆ. ಅದರಿಂದ ಈ ದಿನಗಳಲ್ಲಿ ನೀವು ಚಿಂತಿಸಬೇಡ್ರಿ. ನಿಮ್ಮ ಜೀವಿತ ಇದ್ದಾಗೆ ಇರುವುದಿಲ್ಲ. ನೀವು ಕುಗ್ಗಿಸಲ್ಪಟ್ಟಂತ ದಿನಗಳು ಕೊನೆಗಾಣ್ತದೆ. ನೀವು ಮುರಿದಂತ ಹೃದಯಗಳನ್ನ ದೇವರು ಗಾಯಗಳನ್ನ ಕಟ್ಟಿ ಗುಣಪಡಿಸುವಂತ ತಂದೆ ಆಗಿದ್ದಾನೆ ಪ್ರಿಯರೇ. ಆದ್ದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.